ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರೊಫೈಲ್ ಯಾವುದಪ್ಪ ಅಂದರೆ ಲಕ್ಷ್ಮಮ್ಮ ಅಂಥೇಳಿ. ಈಕೆಯ ಊರು ಬಂದ್ಬಿಟ್ಟು ಹುಲಿಕಲ್ ಹಳ್ಳಿ ಅಂತ ಹೇಳ್ಬಿಟ್ಟು, ಇದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿಯ ಹೆಸರಾಗಿರುತ್ತೆ. ವಯಸ್ಸು ಬಂದ್ಬಿಟ್ಟು 50ರ ಮೇಲಾಗಿದೆ ಸರ್. ಇಲ್ಲಿ ಏಕೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ಒಂದು ಸಂದೇಶ ಎದುರಾಗಿದೆ. ಇನ್ನು ಸಕ್ಕರೆ ಮಿಠಾಯಿ ಬಂದ್ಬಿಟ್ಟು ಚೀಪಿದ್ರೆ ಸ್ವರ್ಗ ಸಿಗುತ್ತೆ, ದೆಂಗುದ್ರೆ ಸುಖ ಸಿಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸಂಸಾರ ಬಂದ್ಬಿಟ್ಟು ನಿಜ ಹೇಳಬೇಕು ಅಂದರೆ ಸಂಸಾರದಲ್ಲಿ ನಂಬಿಕೆನೇ ಇರಲಿಲ್ಲ, ಅದಕ್ಕೋಸ್ಕರ ಜೊತೆಗೆ ಬಾಳೋದು ಬಿಟ್ಟೇ ಸರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸ್ನೇಹಿತರೆ, ಇವ್ರದ್ದು ಲ್ಯಾಂಡ್ ಬೇರೆ ಇದೆ. ಆ ಒಂದು ಲ್ಯಾಂಡಲ್ಲಿ ಇವರು ಮಿಲೆಟ್ ಕ್ರಾಪನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಸಂಬಂಧ ಬಂದ್ಬಿಟ್ಟು ಗಿಡ್ಡ ಬಾಳೆಹಣ್ಣು ಬೇಕು ತೂತಿಗೆ ಅಂತಕ್ಕಂಥದ್ದು ಇವರ ಒಂದು ಮನದಾಳದ ಆಸೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಜೀವನದ ಬಗ್ಗೆ ಒಂದಿಷ್ಟು ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಡವರ ಜೀವನ ಆದರೆ ಸುಖಕ್ಕೇನು ಕಡಿಮೆ ಮಾಡಲ್ಲ, ಚೆನ್ನಾಗಿ ಸುಖ ಕೊಡ್ತೀನಿ. ಬಾಳೆಹಣ್ಣು ಎಷ್ಟು ದಪ್ಪದಾಗಿದ್ದರೂ ಓಕೆ, ಹೇಗಾದರೂ ಮಾಡಿ ಅದರಲ್ಲೇ ಸುಖ ಕೊಡ್ತಾ ಮಜಾ ಮಾಡೋಣ, ಬೇಕಿದ್ರೆ ಅದರಲ್ಲೇನು ಹೆಚ್ಚು ಕಮ್ಮಿ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಜೀವನವನ್ನು ನಡೆಸ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಒಂದು ಸಂಸಾರ ನಡೆಸಲು ಎಷ್ಟು ಸಂಪತ್ತು ಬೇಕೋ ಅದೆಲ್ಲ ಇದೆ ಸಾಕು, ಈ ಒಂದು ಜನ್ಮಕ್ಕೆ ಬೇಕಾದಷ್ಟಿದೆ ಸಾಕು ಅಷ್ಟೇ, ಅಷ್ಟರಲ್ಲೇ ಒಂದು ತೃಪ್ತಿಯನ್ನು ಪಡ್ಕೋಬೇಕು ಅನ್ನೋ ಒಂದು ನಿರ್ದಿಷ್ಟ ಒಂದು ಮನಸ್ಥಿತಿ ಈಕೆಯಲ್ಲಿದೆ ಸ್ನೇಹಿತರೆ. ಇನ್ನು ಏನಾದರೂ ಬೇಕು ಅನ್ನೋದಾದರೆ ಒಂದು ಚಿಕ್ಕ ಅಂಗಡಿ ಹಾಕೋಣ, ಅದರಲ್ಲೇ ಒಂದು ವ್ಯಾಪಾರವನ್ನು ಮಾಡೋಣ, ಅದರಲ್ಲೇ ಒಂದು ನಿಯತ್ತಾಗಿ ಬಾಳಿ ಬದುಕಿ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡೋಣ ಅನ್ನೋ ಒಂದು ಸಂದೇಶವನ್ನು ಅವರು ಇಟ್ಕೊಂಡು ಬಾಳ್ತಾ ಇದ್ದಾರೆ. ಇನ್ನು ಏತಕ್ಕೋಸ್ಕರ ಈ ಒಂದು ನಿರ್ಧಾರಕ್ಕೆ ಬಂದರು ಅಂದರೆ, ಬೇರೆಯವರ ದುಡ್ಡಲ್ಲಿ ಮಜಾ ಮಾಡೋದು ತಪ್ಪು ಕಣ್ರಿ, ಓಕೆ, ಅದೆಲ್ಲ ಇಷ್ಟ ಆಗುವುದಿಲ್ಲ, ಅದಕ್ಕೆ ಗಂಡನ ಜೊತೆ ಬಾಳೋದು ಬಿಟ್ಟೆ, ಅವರು ಆಸ್ತಿಗಾಗಿ ಮಾತ್ರ ನನ್ನ ಜೊತೆ ಮದುವೆ ಆಗಿತ್ತು ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಂತರ ಅವರ ಬುದ್ಧಿ ಗೊತ್ತಾದ ಮೇಲೆ ಏಕೆ ಅವರ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು, ಹಾಗೂ ತೂತು ಕೊಟ್ಟು ತುಪ್ಪ ಖಾಲಿ ಮಾಡ್ಕೋಬೇಕು ಅಂತ ಹೇಳಿ ಮಲಗೋದನ್ನು ತಿರಸ್ಕಾರ ಮಾಡಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು, ಕಾಯಕವೇ ಕೈಲಾಸ ಅನ್ನೋ ಮಾತು ಇದೆ, ಅದನ್ನು ನಂಬಬೇಕು ಎಲ್ಲರೂ, ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಅದನ್ನು ಅಳವಡಿಸ್ಕೊಂಡ್ರೆ ಉತ್ತಮ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಪ್ರಾಮಾಣಿಕತೆಯಿಂದ ದುಡಿಯಬೇಕು, ಅದು ಛಲ ಅಂದರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸಾಯಿಲ್ ಬಗ್ಗೆ ಸ್ನೇಹಿತರೆ, ಇವತ್ತು ಭೂಮಿ ಯಾವ ರೀತಿ ಇದೆ ಮತ್ತು ಹೇಗೆ ಪ್ಲ್ಯಾಂಟ್ ಮಾಡಬೇಕು ಎಲ್ಲವನ್ನು ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ಮೊದಲದಾಗಿ ಸಾಯಿಲ್ ಬಗ್ಗೆ ಹೇಳ್ತೀನಿ. ಆರ್ನಮೆಂಟಲ್ ಮಿಲೆಟ್ ಈಸ್ ಆನ್ ಈಸಿ ಗೋಯಿಂಗ್ ಪ್ಲ್ಯಾಂಟ್. ಮಿಲೆಟ್ ಟಾಲಿರೇಟ್ಸ್ ಹೈ ಸಾಲ್ಟ್, ಹೈ ಆರ್ ಲೋ soil pH, and it can be grown in fertile soil. It can sustain itself in drier soils and does prefer good drainage. Millet has come issues with becoming waterlogged ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಸಾಯಿಲ್ ಬಗ್ಗೆ ಇಲ್ಲಿ ಸಾಕಷ್ಟು ಅವ್ರಿಗೇನು ಗೊತ್ತಿದೆಯೋ ಅದನ್ನು ಇಲ್ಲಿ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವಾಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಪೆನಿಸೆಟಮ್ ಗ್ಲಾಕಮ್ is not overly thirsty and water needs can be aided by a good layer of mulch. Millet thrives with 1 inch of water per week through rainfall or ಇರಿಗೇಷನ್ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, 1 ಇಂಚ್ ವಾಟರ್ ಇದು ಬಿಟ್ಕೊಂಡೋದ್ರೂ ಅಥವಾ ಮಳೆ ಬಂದ್ರೂ ಈ ಒಂದು ಬೆಳೆನ ಬೆಳ್ಕೋಬೋದು ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಪ್ರೊಫೈಲ್ನ ಮಾಹಿತಿ.